ಈ ಬಿಳಿ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿಯನ್ನು ನೀವು ನೋಡಿದರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಭಾರತದಲ್ಲಿ ನೀಲಿ ಪಾಸ್ಪೋರ್ಟ್ ಹೊರತುಪಡಿಸಿ ಇನ್ನೂ 3 ರೀತಿಯ ಪಾಸ್ಪೋರ್ಟ್ಗಳಿವೆ. ಅದು ಯಾವುದು ಅಂತ ನಾನು ಈಗ ಹೇಳುತ್ತೇನೆ. ನೀಲಿ ಪಾಸ್ಪೋರ್ಟ್. ಸ್ನೇಹಿತರೆ, ಈ ನೀಲಿ ಪಾಸ್ಪೋರ್ಟ್ ತುಂಬಾ ಸಾಮಾನ್ಯವಾದ ಪಾಸ್ಪೋರ್ಟ್ ಆಗಿದೆ. ಇದನ್ನು ಸಾಮಾನ್ಯ ಜನರಿಗೆ ನೀಡಲಾಗುತ್ತದೆ. ನಂತರ ಈ ಬಿಳಿ ಪಾಸ್ಪೋರ್ಟ್ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ನೀಡಲಾಗುತ್ತದೆ. ಲೈಕ್ ಅವರು ಯಾವುದಾದರೂ ಗೌರ್ಮೆಂಟ್ ಕೆಲಸದ ಮೇಲೆ ಹೊರದೇಶಕ್ಕೆ ಹೋದರೆ ಆಗ ಅವರಿಗೆ ಈ ಪಾಸ್ಪೋರ್ಟ್ ನ ಇಶ್ಯೂ ಮಾಡ್ತಾರೆ. ಈ ಪಾಸ್ಪೋರ್ಟ್ ಇದ್ದರೆ ಗೌರ್ಮೆಂಟ್ ಪರವಾಗಿ ಬಂದಿದ್ದಾರೆ ಅಂತ ಏರ್ಪೋರ್ಟ್ ಸಿಬ್ಬಂದಿಗಳು ತಿಳಿದುಕೊಳ್ಳುತ್ತಾರೆ ಮತ್ತೆ ಅವರಿಗೆ ಪ್ರಿಯಾರಿಟಿ ಕೊಡ್ತಾರೆ. ಇರೋದು ಮೆರೂನ್ ಪಾಸ್ಪೋರ್ಟ್. ಸ್ನೇಹಿತರೆ, ಈ ಮೆರೂನ್ ಪಾಸ್ಪೋರ್ಟ್ ಗಳನ್ನು ಭಾರತೀಯ ಡಿಪ್ಲೊಮ್ಯಾಟಿಕ್ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಅಂದರೆ ನಮ್ಮ ದೇಶವನ್ನ ಮತ್ತೊಂದು ದೇಶಕ್ಕೆ ರಿಪ್ರೆಸೆಂಟ್ ಮಾಡುವವರಿಗೆ ಈ ಪಾಸ್ಪೋರ್ಟ್ ನ ಕೊಡಲಾಗುತ್ತೆ. ಲೈಕ್ ಬೇರೆ ದೇಶಗಳಲ್ಲಿ ಇಂಡಿಯನ್ ಎಂಬೆಸಿನಲ್ಲಿ ಕೆಲಸ ಮಾಡುವವರಿಗೆ, ಇಲ್ಲ ಫಾರಿನ್ ನಲ್ಲಿ ಪೋಸ್ಟಿಂಗ್ ಇರುವ IAS IPS ಆಫೀಸರ್ ಗಳಿಗೆ ಈ ಪಾಸ್ಪೋರ್ಟ್ ನ ಕೊಡಲಾಗುತ್ತೆ. ವಿಮಾನ ನಿಲ್ದಾಣದಲ್ಲಿ ಈ ಪಾಸ್ಪೋರ್ಟ್ ಹೊಂದಿರುವವರಿಗೂ ಮೊದಲ ಆದ್ಯತೆ ನೀಡಲಾಗುತ್ತದೆ. ಗಾಲ್ಫ್ ನಲ್ಲಿ ಕೆಲಸ ಮಾಡೋದಕ್ಕೆ ಹೋದ ಕೆಲಸಗಾರರಿಗೆ RS ಪಾಸ್ಪೋರ್ಟ್ ಕೊಡಬೇಕು ಅಂತ 2018ರಲ್ಲಿ ಒಂದು ಪ್ಲಾನ್ ನ ಮಾಡಿದರು. ಆದರೆ ಇದು ಹೆಚ್ಚು ಜನರಲ್ಲಿ ಟೀಕೆಗೆ ಒಳಗಾದಾಗ ಅದನ್ನು ರದ್ದುಗೊಳಿಸಲಾಯಿತು. ಈಗ ನಮ್ಮ ಇಂಡಿಯಾದಲ್ಲಿ ಈ 3 ಪಾಸ್ಪೋರ್ಟ್ ಗಳನ್ನು ನಮ್ಮ ಭಾರತದಲ್ಲಿ ಬಳಸಲಾಗುತ್ತಿದೆ.